ಈಗ ಈ ಫಾರ್ಮುಲಾದಲ್ಲಿ ಯೂಸ್ ಟು ಐ ಯೂಸ್ ಟು ಡೂ ಲಾಟ್ ಆಫ್ ವರ್ಕ್ ಅಂತ ಹೇಳ್ತಾರೆ ಕೆಲವರು, ನೀವು ನೋಡಿದೀರಾ ಅದನ್ನ. ಯೂಸ್ ಟು ಅಂದ್ರೆ ನಾನು ಹಿಂದೆ ಮಾಡ್ತಾ ಇದ್ದೆ ಅಂತ ಅಂದ್ರೆ ನನ್ನ ಹಿಂದಿನ ಹ್ಯಾಬಿಟ್, ಪಾಸ್ಟ್ ಹ್ಯಾಬಿಟ್ ಅಥವಾ ಪಾಸ್ಟ್ ಸಿಚುಯೇಷನ್. ಐ ಯೂಸ್ ಟು ಲಿವ್ ಇನ್ ಮೈಸೂರ್ ಅಂದ್ರೆ ಅದು ಸಿಚುಯೇಷನ್, ನಾನು ಮೈಸೂರಲ್ಲಿ ಇದ್ದೆ. ಐ ಯೂಸ್ ಟು ಲಿವ್ ಇನ್ ಮೈಸೂರ್. ಸೊ ಐ ಯೂಸ್ ಟು ರೀಡ್ ಲಾಡ್ ಆಫ್ ಬುಕ್ಸ್, ಅದು ಹ್ಯಾಬಿಟ್. ಲಾಡ್ ಆಫ್ ಬುಕ್ಸ್ ಅನ್ನೋದು ಹ್ಯಾಬಿಟ್. ಅಂದ್ರೆ ಅದು ಇವಾಗಿಲ್ಲ ಅಂತ, ಹಿಂದೆ ಇತ್ತು. ಪಾಸ್ಟ್ ಹ್ಯಾಬಿಟ್ ಆರ್ ಪಾಸ್ಟ್ ಸಿಚುಯೇಷನ್ ವಿಚ್ ಇಸ್ ನೋ ಲಾಂಗರ್ ಟ್ರೂ ಅಂತ, ಅಂದ್ರೆ ಈಗಿಲ್ಲ ಅಂತ. ಸೊ ಇವಾಗ ಎಲ್ಲ ನೀವು US ಅಲ್ಲಿ ಇರ್ತೀರಾ ಅಥವಾ ನೀವು ಬೆಂಗಳೂರಿಗೆ ಬಂದಿರ್ತೀರಾ, ಅವಾಗ ಹೇಳೋದು ಯಾರಿಗೋ ಫ್ರೆಂಡಿಗೆ, ನಾನು ಐ ಯೂಸ್ ಟು ಬಿ ದೇರ್ ಇನ್ ಬ್ಯಾಂಗ್ಳೂರ್. ಓಕೆ, ಅಂದ್ರೆ ಐ ಯೂಸ್ ಟು ಬಿ ದೇರ್ ಇನ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ ಅನ್ನೋ ತರದಲ್ಲಿ. ಸೊ ಐ ಯೂಸ್ ಟು ವಿಸಿಟ್ ಬ್ಯಾಂಗ್ಳೂರ್, ಅದು ಸಿಚುಯೇಷನ್. ಸೊ ಐ ಯೂಸ್ ಟು read lot of books. I used to meet lot of friends. We used to have uh, our breakfast in CTR. ಅಂದ್ರೆ ಹಿಂಗೆ ನೋಡಿ, ಆ ನಾವಲ್ಲಿ ತಿಂತಾ ಇದ್ವಿ, ಅದು ಪಾಸ್ಟ್ ಸಿಚುಯೇಷನ್. ಅದು ಪಾಸ್ಟ್ ಸಿಚುಯೇಷನ್ ಅಥವಾ ಪಾಸ್ಟ್ ಹ್ಯಾಬಿಟ್ ಈಗ ಅದು ಟ್ರೂ ಅಲ್ಲ ಅನ್ನೋದನ್ನ ನಾವು ಯೂಸ್ ಟು ಹೇಳ್ತೀವಿ. ತುಂಬಾ ಸಿಂಪಲ್ ಫಾರ್ಮುಲಾ ಇದು. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್. ಎನಿ ಪ್ಲೂರಲ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇವಾಗ, ಒಂದಕ್ಕಿಂತ ಜಾಸ್ತಿ. ಎನಿ ಸಿಂಗ್ಯುಲರ್ ಗೊತ್ತಿದೆ, ಯೂಸ್ ಟು ಯೂಸ್ ಮಾಡ್ತೀವಿ. V1 ಬರುತ್ತೆ ಇಲ್ಲಿ ಸಮಥಿಂಗ್, ಸೊ ವರ್ಬ್ ಒನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಏನ್ ಹಾಕಿದೀನಿ ನಾನು, ಪಾಸ್ಟ್ ಹ್ಯಾಬಿಟ್ಸ್ ಆರ್ ಪಾಸ್ಟ್ ಸಿಚುಯೇಷನ್ ದಟ್ ಈಸ್ ನೋ ಲಾಂಗರ್ ಟ್ರೂ ನೌ. ನಿಮಗೆ ಕೆಲವು ಸೆಂಟೆನ್ಸ್ ಗಳನ್ನ ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ದೇವ್, ದೇವನ ಯಾರೋ ಒಬ್ಬ ಮನುಷ್ಯ. ಸೊ ಯೂಸ್ ಟು, ದೇವ್ ಯೂಸ್ ಟು ವರ್ಕ್. ನೋಡಿ, ವರ್ಬ್ V1 ಬಂತು. ದೇವ್ ಯೂಸ್ ಟು ವರ್ಕ್. ಒಂದ್ ನಿಮಿಷ. ಓಕೆ, ದೇವ್ ಯೂಸ್ ಟು ವರ್ಕ್ ಇನ್ ಎ ಫ್ಯಾಕ್ಟರಿ ಅಂದ್ರೆ ದೇವು ಫ್ಯಾಕ್ಟರಿಲಿ ವರ್ಕ್ ಮಾಡ್ತಾ ಇದ್ದ. ಪಾಸ್ಟ್ ಸಿಚುಯೇಷನ್. ಅದ್ ಯಾವಾಗ ನಾವು ಏನು ಟೈಮ್ ರೆಫರೆನ್ಸ್ ಕೊಡ್ತಿಲ್ಲ. ಯೂಸ್ ಟು ಬಂದ ತಕ್ಷಣ ನೀವು ಅರ್ಥ ಮಾಡ್ಕೊಬೇಕು ಹಿಂದೆ. ನೌ ಹಿ ವರ್ಕ್ಸ್ ಇನ್ ಸೂಪರ್ ಮಾರ್ಕೆಟ್. ಸೊ ಒಂದ್ ನಿಮಿಷ. ನೌ ಹಿ ವರ್ಕ್ಸ್ ಇನ್ ಎ ಸೂಪರ್ ಮಾರ್ಕೆಟ್. ಸೊ ಈಗ ಅವನು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾನೆ. ಹಿ ಬಂದು ಸಿಂಗ್ಯುಲರ್ ಪ್ರೆಸೆಂಟ್ ಅಲ್ವಾ, ವರ್ಕ್ಸ್ ಆಗ್ಬೇಕು. V1 ಜೊತೆಗೆ ಎಸ್ ಅಥವಾ ES ಅಥವಾ IES ಆಡ್ ಆಗ್ಬೇಕು. ಸೊ ಎಸ್ ಆಡ್ ಆಗ್ತಾ ಇದೆ V1 ಜೊತೆಗೆ. ಈ ವರ್ಕ್ಸ್ ಇನ್ ಸೂಪರ್ ಮಾರ್ಕೆಟ್. ನೆಕ್ಸ್ಟ್, ವೆನ್ ಐ ವಾಸ್ ಎ ಚೈಲ್ಡ್. ಸೊ ಪಾಸ್ಟ್, ನಾನು ಮಗುವಾಗಿದ್ದಾಗ. ವೆನ್ ಐ ವಾಸ್ ಎ ಚೈಲ್ಡ್, ಪಾಸ್ಟ್ ಟೈಮ್ ರೆಫರೆನ್ಸ್ ಹೋಯ್ತು. ಐ ಯೂಸ್ ಟು ಲೈಕ್ ಚಾಕ್ಲೇಟ್ಸ್, ಸಿಚುಯೇಷನ್ ಮತ್ತೆ ಇದು, ಅಥವಾ ಹ್ಯಾಬಿಟ್ ಅಂತ ಅನ್ಕೊಳ್ಳಿ. ಚಾಕ್ಲೇಟ್ಸ್ ತಿನ್ನೋದು ಒಂದು ಹ್ಯಾಬಿಟ್ ಅಂತ. ಐ ಯೂಸ್ ಟು ಲೈಕ್ ಚಾಕ್ಲೇಟ್ಸ್ ಅಂದ್ರೆ ಈಗ ನಾನು ಚಾಕ್ಲೇಟ್ ತಿನ್ನಲ್ಲ ಅನ್ನೋ ಅರ್ಥದಲ್ಲಿ ಬರುತ್ತದ, ಹಂಗ ಅನ್ಕೊಬೇಕು ನೀವು. ಸೊ ಐ ಯೂಸ್ ಟು ಲೈಕ್ ಲಾಟ್ ಆಫ್ ಚಾಕ್ಲೇಟ್ಸ್, ಐ ಯೂಸ್ ಟು ಲೈಕ್ ಚಾಕ್ಲೇಟ್ಸ್. ಅಲ್ಲಿ ಯೂಸ್ ಟು, ಸೊ ಯೂಸ್ ಟು ಬಂತು ಅಂದ್ರೆ ಪಾಸ್ಟ್. ಲೈಕ್ ಅನ್ನೋದೇನಾಯ್ತು, V1 ಆಯ್ತು. ಐ ಯೂಸ್ ಟು ಲೈಕ್ ಚಾಕ್ಲೇಟ್ಸ್. ಐ ಯೂಸ್ ಟು ರೀಡ್, ಹ್ಯಾಬಿಟ್. ಸೊ ಯೂಸ್ ಟು, ಸೊ V1. ಐ ಯೂಸ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್, ತುಂಬಾ ಬುಕ್ಗಳನ್ನು ಓದ್ತಾ ಇದ್ದೆ. ಬಟ್ ಐ ಡೋಂಟ್ ರೀಡ್ ಮಚ್ ದೀಸ್ ಡೇಸ್, ಐ ಡೋಂಟ್ ರೀಡ್. ಸೊ ಏನಾಯ್ತು, ನೆಗೆಟಿವ್. ಪ್ರೆಸೆಂಟ್ ಟೈಮ್ ಅಲ್ಲಿ ನೆಗೆಟಿವ್ ಬಂತು. ಸೊ ಶಿ ಹ್ಯಾಸ್ ಶಾರ್ಟ್ ಹೇರ್ ನೌ ಅಂದ್ರೆ ಅವಳಿಗೆ ಇವಾಗ ಕೂದಲು ಸಣ್ಣಗಿದೆ. ಓಕೆ, ಸೊ ಗಿಡ್ಡ ಇದೆ ಅನ್ನೋ ತರ ಶಾರ್ಟ್ ಅಂದ್ರೆ. ಸೊ ಶಾರ್ಟ್ ಹೇರ್ ನೌ, ಬಟ್ ಇಟ್ ಯೂಸ್ ಟು ಬಿ ವೆರಿ ಲಾಂಗ್. ಸೊ ಇಟ್ ಯೂಸ್ ಟು ಬಿ ಸಿಚುಯೇಷನ್. ನೋಡಿ, ಆ ಕೂದಲು ಉದ್ದ ಇತ್ತು ಅನ್ನೋದು ಸಿಚುಯೇಷನ್. ಅದು ಇಟ್ ಯೂಸ್ ಟು ಬಿ ವೆರಿ ಲಾಂಗ್. ಎಷ್ಟು ವರ್ಷದ ಹಿಂದೆ ಅದೆಲ್ಲ ಹೇಳ್ತಾ ಇಲ್ಲ. ನೀವೀಗ ಯಾರನ್ನೋ ನೋಡ್ತಾ ಇದ್ದೀರಾ, ನಿಮ್ ಕ್ಲಾಸ್ಮೇಟ್ ನ ಯಾವ್ದೋ ಯಾವ್ದೋ ಫಂಕ್ಷನ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಅವಾಗ, ಓ, like hair is short now. She used to have a very long hair. She used to have. So she used to have ಅಂತಾನೆ ಹೇಳ್ಬೋದು. She used to have very long hair. So but it used to be, ಇಲ್ಲಿ ಇಟ್ ಅಂದ್ರೆ ಹೇರಿಗೆ ಹೇಳ್ತಾ ಇರೋದು. But it used to be very long. They used to live in the same street as us. So they used to, V1 ಬರಬೇಕು. ಲೀವ್ ಅಂದ್ರೆ ಇವಾಗ ನೀವೆಲ್ಲ ಫ್ರೆಂಡ್ಸ್, ನೀವು ಪ್ರೈಮರಿ ಸ್ಕೂಲ್ ಯಾವ್ದೋ ಒಂದು ಸಿಟಿಲಿ ಓದಿರ್ತೀರಾ. ಆಮೇಲೆಲ್ಲ ನೀವು ಕೆಲ್ಸಕ್ಕೆ ಹೋಗ್ತೀರಾ ಬೇರೆ ಊರಿಗೆ. ಅಲ್ಲಿ ಮೀಟ್ ಆದಾಗ ನೀವು ಮಾತಾಡ್ತಾ ಇರೋದು ಯಾರೋ ಒಬ್ರ ಬಗ್ಗೆ. ಸೊ ನಾವೆಲ್ಲ ಒಂದೇ ಸ್ಟ್ರೀಟ್ ಅಲ್ಲಿ ಇದ್ವಿ. ಸೊ ದೇ ಅವ್ರ ಬಗ್ಗೆ ಹೇಳ್ತಾ ಇದೀರ ನೀವು. ದೇ ಯೂಸ್ ಟು ಲೀವ್ ಇನ್ ದ ಸೇಮ್ ಸ್ಟ್ರೀಟ್ ಆಸ್ ಅಸ್. ನಾವು ಅವರು ಒಂದೇ ಸ್ಟ್ರೀಟ್ ಅಲ್ಲಿ ಇದ್ವಿ. ಸೊ ವಿ ಯೂಸ್ ಟು ಸಿ ದೆಮ್ ಅ ಲಾಟ್. ನಾವು ಅವ್ರನ್ನ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇದ್ವಿ.
ಸೊ ಬಟ್ ವಿ ಡೋಂಟ್ ಸಿ ದೆಮ್ ವೆರಿ ಆಫನ್ ದೀಸ್ ಡೇಸ್. ಈಗಿನ ದಿನಗಳಲ್ಲಿ ನಾವು ನೋಡಲ್ಲ ಅಂತ. ರಮ್ಯಾ ಯೂಸ್ ಟು ಹ್ಯಾವ್ ಎ ಪಿಯಾನೋ. ರಮ್ಯನ ಹತ್ರ ಹಿಂದೆ ಪಿಯಾನೋ ಇತ್ತು. ಯೂಸ್ ಟು ಹ್ಯಾವ್ ಅನ್ನೋದು ವರ್ಬ್ ಆಯ್ತಿಲ್ಲಿ V1. So used to have a piano, but she sold it few years ago. ಅಂದ್ರೆ ಈಗ ಇಲ್ಲ, ಅದು ಪಾಸ್ಟ್ ಸಿಚುಯೇಷನ್. ಪಾಸ್ಟ್ ಅಲ್ಲಿ ಅವಳ ಹತ್ರ ಪಿಯಾನೋ ಇತ್ತು, ಬಟ್ ಈಗ ಅವಳ ಹತ್ರ ಪಿಯಾನೋ ಇಲ್ಲ. ಸೊ ವೆನ್ ಐ ವಾಸ್ ಎ ಚೈಲ್ಡ್, ಸೊ ನಾನು ಸಣ್ಣ ಮಗುವಾಗಿದ್ದಾಗ, ವೆನ್ ಐ ವಾಸ್ ಎ ಚೈಲ್ಡ್, ಪಾಸ್ಟ್ ಟೈಮ್ ರೆಫರೆನ್ಸ್ ಬಂತು. ಸೊ ಐ ಯೂಸ್ ಟು ಲೈಕ್ ಟೊಮೊಟೋಸ್. ನನಗೆ ಟೊಮೊಟೊ ಅಂದ್ರೆ ತುಂಬಾ ಇಷ್ಟ ಇತ್ತು. ಐ ಯೂಸ್ ಟು ಲೈಕ್ ಟೊಮೊಟೋಸ್ ಅಂದ್ರೆ ಈಗ ಅಷ್ಟು ಇಷ್ಟ ಇಲ್ಲ ಅನ್ನೋದು ಒಂದು ಇಂಪ್ಲಿಸಿಟ್ ಹಿಡನ್ ಮೀನಿಂಗ್ ಅಂತ ಅನ್ಕೊಬೇಕು. ವೆನ್ ಐ ವಾಸ್ ಇನ್ ಇಂಜಿನಿಯರಿಂಗ್, ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ, ಐ ಯೂಸ್ ಟು ರೀಡ್ ಲಾ ಐ ಯೂಸ್ ಟು ರೀಡ್ ಬುಕ್ಸ್. ನಾನು ಬುಕ್ಗಳನ್ನ ಓದ್ತಾ ಇದ್ದೆ. ಐ ಯೂಸ್ ಟು ರೀಡ್ V1. ಬಟ್ ಈಗ ಓದಲ್ಲ ಅನ್ನೋ ಅರ್ಥದಲ್ಲಿ. ಸೊ ವೆನ್ ಮೈ ಫಾದರ್ ವಾಸ್ ಇನ್ ನೇಟಿವ್, ನನ್ನ ಫಾದರ್ ನೇಟಿವ್ ಅಲ್ಲಿ ಇದ್ದಾಗ, ಹಿ ಯೂಸ್ ಟು ಡ್ರಿಂಕ್ ಕಾಫಿ. ಸೊ ಇವಾಗ ನಿಮ್ ಫಾದರ್ನ ಕರ್ಕೊಂಡು ಎಲ್ಲ ಹೋಗಿರ್ತೀರಾ. ಸೊ ಅವಾಗ ಅವರು ಕಾಫಿ ಕುಡಿತಾರ? ಇಲ್ಲ, ಇವಾಗ ಕುಡಿಯಲ್ಲ ಅವರು, ಬಟ್ ನೇಟಿವ್ ಅಲ್ಲಿ ಇದ್ದಾಗ ಕುಡಿತಿದ್ರು. ಕೇಳ್ತಾರಲ್ವಾ ನಮ್ ಜನ, ಯಾವತ್ತು ಕುಡಿತಿರ್ಲಿಲ್ವಾ ಅಂತ. ಸೊ ವೆನ್ ಮೈ ಫಾದರ್ ವಾಸ್ ಇನ್ ನೇಟಿವ್, ಹಿ ಯೂಸ್ ಟು ಡ್ರಿಂಕ್ ಕಾಫಿ. ಸೊ ಹಿ ಯೂಸ್ ಟು ಡ್ರಿಂಕ್ ಕಾಫಿ. ಡ್ರಿಂಕ್ V1. V1 ಆಯ್ತು. He used to drink coffee. 10 years back, they used to play much. ಸೊ 10 ವರ್ಷದಿಂದ ಅವರು ತುಂಬಾ ಆಟ ಆಡ್ತಾ ಇದ್ರು. ದೇ ಯೂಸ್ ಟು ಪ್ಲೇ ಅನ್ನೋದೇನಾಯ್ತು V1. ಅಂದ್ರೆ ಇವಾಗ ಇಲ್ಲ ಅಂತ ಅಷ್ಟೇ. ಸೊ ಈಗ ಆ ಒಂದು ಅದು ಇಂಪ್ಲಿಸಿಟ್ ಮೀನಿಂಗ್. ಓಕೆ, ದೇ ಯೂಸ್ ಟು ಪ್ಲೇ ಮಚ್. ಸೊ ಯೂಸ್ ಟು ಪ್ರಾಕ್ಟೀಸ್ ಮಾಡಿ V1 ಜೊತೆಗೆ ಪಾಸ್ಟ್ ಸಿಚುಯೇಷನ್ ಅಥವಾ ಪಾಸ್ಟ್ ಹ್ಯಾಬಿಟ್ ವಿಚ್ ಇಸ್ ನೋ ಲಾಂಗರ್ ಟ್ರೂ, ಅಂದ್ರೆ ಇವಾಗ ಅದು ಟ್ರೂ ಇಲ್ಲ ಅಂತಕ್ಕಂಥದ್ದನ್ನ ನಾವೇನ್ ಹೇಳ್ತೀವಿ, ಯೂಸ್ ಟುಲಿ ಹೇಳ್ತೀವಿ. ಥ್ಯಾಂಕ್ ಯು.